Namaste friends, how are you all doing? I'm Ala Chakravarti, a grade 10 student of DFL. ನಮಸ್ತೆ ಮಿತ್ರರೇ, ನಾನು ಕಾರ್ತಿಕ್. DFL ಶಾಲೆಯ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 9th of August is a very special day to all of us Daffodilians. It is the birth anniversary of our beloved founder and mentor, late Shri P.K. Bhimaiah. Founders Day celebrations bring us back memories of cultural events and also the joy of sharing program and that of the teamwork and philanthropy behind it. Karthik, do you remember the joy of sharing event? The stalls, the excitement and the gratifying feeling of making donations of the proceeds of the program? ಹೌದು, ನಮ್ಮ ಶಾಲೆಯ ಸಂಸ್ಥಾಪಕರಾದ ಲೇಟ್ ಶ್ರೀ ಪಿ ಕೆ ಭೀಮಯ್ಯ ಅವರ ಹುಟ್ಟುಹಬ್ಬದ ವಾರ್ಷಿಕೋತ್ಸವ ಪ್ರತಿ ವರ್ಷ ನಾವು ಈ ಸಂದರ್ಭದಲ್ಲಿ ಜಾಯ್ ಆಫ್ ಶೇರಿಂಗ್ ಅಂದರೆ ಹಂಚುವುದರ ಆನಂದ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಆದರೆ ಈ ವರ್ಷ ಈ ಕಾರ್ಯಕ್ರಮವನ್ನು ನಾವು ವಿಭಿನ್ನವಾಗಿ ಆಚರಿಸುತ್ತಿದ್ದೇವೆ. Yes, this year too we have two very special programs to present on this momentous day. Someone rightly said, knowledge increases by sharing and not by saving. So, this year we intend to redefine our joy of sharing event by sharing knowledge. Needless to say, human intervention has adversely affected nature. It is very clear that it is indeed the need of the hour that we, students, must do something about it. After all, we are the change makers, aren't we? ಹೌದು, ಪರಿಸರವನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಇದರ ಆರಂಭ ವಿದ್ಯಾರ್ಥಿಗಳಾದ ನಮ್ಮಿಂದಲೇ ಆಗಬೇಕು. ನಾವು ಇಂದು ಇಡುವ ಪುಟ್ಟ ಹೆಜ್ಜೆ ಮುಂದಿನ ಬೆಳವಣಿಗೆಗೆ ಹೆದ್ದಾರಿಯಾಗುತ್ತದೆ. We, the students of DFL, under the guidance of our principal and teachers, participated in a project aptly called Swasth Bhumi, a small step towards a sustainable and a healthier planet. Long journeys, we believe, start with small steps. Let us have a peek of these meaningful activities that we could do from the safety of our homes. DFL ಶಾಲೆಯ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸುವ ಸಲುವಾಗಿ ಕೈಗೊಳ್ಳಬಹುದಾದ ಕೆಲವು ಮಾರ್ಗಗಳನ್ನು ಸ್ವಸ್ಥ ಭೂಮಿ ಎಂಬ ಕಾರ್ಯಕ್ರಮದ ಮೂಲಕ ಅನುಸರಿಸುತ್ತದೆ. 10ನೇ ತರಗತಿಯ ಮೈತ್ರಿ ಶಂಕರ್ ಬೇರೆ ವಾಹನಗಳ ಬದಲಾಗಿ ಬೈಸೈಕಲ್ ಬಳಸುತ್ತಿರುವುದು. 9ನೇ ತರಗತಿಯ ಪ್ರೇಕ್ಷಾ ಮಹೇಶ್ ನೈಸರ್ಗಿಕ ಗಾಳಿ ಬೆಳಕು ಮತ್ತು ಹಳೆಯ ಬಟ್ಟೆಯಿಂದ ತಯಾರಿಸಿದ ಕೈಚೀಲವನ್ನು ಬಳಸುತ್ತಿರುವುದು. 9ನೇ ತರಗತಿಯ ಪ್ರೇಕ್ಷಾ ಮಹೇಶ್ ಮನೆಯಲ್ಲಿಯೇ ಸಸಿಗಳನ್ನು ಬೆಳೆಸಲು ಪ್ರಯತ್ನಿಸುವುದು ಮತ್ತು ಬೈಸೈಕಲ್ ಬಳಸುತ್ತಿರುವುದು. 10ನೇ ತರಗತಿಯ ವೇದಿಕಾ ಕೊಟಿಯನ್ ಟೀಕ್ ಸಸಿಗಳನ್ನು ನೆಡುತ್ತಿರುವುದು. 3ನೇ ತರಗತಿಯ ಸುಶಾಂತ್ ಬಿಯೂರ್ಸ್ ಸಸಿಗಳನ್ನು ನೆಟ್ಟು ನೀರೆರೆಯುತ್ತಿರುವುದು. 1ನೇ ತರಗತಿಯ ಜೋವಾನಾ ಎಲ್ಸಾ ಜೈಸ್ ಜೈವಿಕ ಗೊಬ್ಬರ ತಯಾರಿಸುತ್ತಿರುವುದು. 9ನೇ ತರಗತಿಯ ಕಾರ್ತಿಕ್ ಮಹಡಿಯ ಮೇಲೆ ಗಿಡಗಳನ್ನು ನೆಟ್ಟು ಬೆಳೆಸುತ್ತಿರುವುದು. 1ನೇ ತರಗತಿಯ ಶ್ರೀಧರ್ ಶರ್ಮಾ ನೈಸರ್ಗಿಕ ಬೆಳಕನ್ನು ಬಳಸುತ್ತಿರುವುದು ಮತ್ತು ಪ್ಲಾಸ್ಟಿಕ್ ಬಾಟಲಿಯನ್ನು ಹನಿ ನೀರಾವರಿಯಂತೆ ಬಳಸುತ್ತಿರುವುದು. 9ನೇ ತರಗತಿಯ ಶರತ್ ಬೇರೆ ವಾಹನಗಳ ಬದಲಾಗಿ ಬೈಸೈಕಲ್ ಬಳಸುತ್ತಿರುವುದು. 3ನೇ ತರಗತಿಯ ಸನ್ನಿಧಿ ಕಟ್ಟೆ ತನ್ನ ಕೈ ತೋಟದಲ್ಲಿ ಗಿಡಗಳನ್ನು ಪೋಷಿಸುತ್ತಿರುವುದು. 7ನೇ ತರಗತಿಯ ನಮನ್ ನಂಜಪ್ಪ ಮತ್ತು 10ನೇ ತರಗತಿಯ ವಿಬ್ಬಾ ಗಂಗಮ್ಮ ಕುಂಡುಗಳಲ್ಲಿ ಬೀಜಗಳನ್ನು ಬಿತ್ತುತ್ತಿರುವುದು. 9ನೇ ತರಗತಿಯ ಚಿನ್ಮಯ್ ತನ್ನ ಮನೆಯ ಅಂಗಳದಲ್ಲಿ ಗಿಡಗಳನ್ನು ಬೆಳೆಸುತ್ತಿರುವುದು. 7ನೇ ತರಗತಿಯ ಸಾನ್ವಿ ಶಿರಾಲಿ ಮತ್ತು 4ನೇ ತರಗತಿಯ ಸಮಿಕಾ ಶಿರಾಲಿ ಮನೆಯಲ್ಲಿಯೇ ಜೈವಿಕ ಗೊಬ್ಬರ ತಯಾರಿಸುತ್ತಿರುವುದು ಮತ್ತು ಕೈ ತೋಟದಲ್ಲಿ ಬೆಳೆದಿರುವ ಹಣ್ಣುಗಳನ್ನು ಸಂರಕ್ಷಿಸುತ್ತಿರುವುದು. ಸಮಿಕಾ ಮತ್ತು ಸಾನ್ವಿ ಆರೋದಿಂದ ಬಂದ ನೀರು ವ್ಯರ್ಥವಾಗದಂತೆ ಗಿಡಗಳಿಗೆ ಬಳಸುತ್ತಿರುವುದು. ಹಳೆಯ ಪ್ಲಾಸ್ಟಿಕ್ ಪೈಪುಗಳನ್ನು ಬಳ್ಳಿಗಳಿಗೆ ಆಧಾರ ಸ್ತಂಭವಾಗಿ ಬಳಸುವುದು. ಸಮಿಕಾ ಮತ್ತು ಸಾನ್ವಿ ಗೊಬ್ಬರಗಳನ್ನು ಬೇರ್ಪಡಿಸುತ್ತಿರುವುದು. ಹಳೆಯ ಸ್ಕರ್ಟ್ನಿಂದ ಕೈಚೀಲ ತಯಾರಿಸುತ್ತಿರುವುದು.
ಮೊದಲನೆಯ ತರಗತಿಯ ಸೋಲಾ ಲಹರಿಕಾ ಎಲೆಕ್ಟ್ರಾನಿಕ್ ಬೈಕ್ ಬಳಸುತ್ತಿರುವುದು ಮತ್ತು ಗಿಡಗಳನ್ನು ಪೋಷಿಸುತ್ತಿರುವುದು. 10ನೇ ತರಗತಿಯ ಗಾಯತ್ರಿ ಯರಮಿಲ್ಲಿ ಮೊಳಕೆ ಒಡೆದು ಸಸಿಗಳನ್ನು ಪೋಷಿಸುತ್ತಿರುವುದು. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಮೀರ್ ಮೆಹದಿ ರಜಾ ನೀರನ್ನು ನಿಯಮಿತವಾಗಿ ಉಪಯೋಗಿಸಬೇಕೆಂಬ ಸಂದೇಶವನ್ನು ಕೊಡುತ್ತಿರುವುದು. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಮಹತಿ ಕೃಷ್ಣಕುಮಾರ್ ಕುಂಡುಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿರುವುದು. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಸಾಯಿ ಅಕ್ಷಿತಾ ತನ್ನ ಕೈತೋಟದಲ್ಲಿ ಗಿಡಗಳಿಗೆ ನೀರೆರೆದು ಪೋಷಿಸುತ್ತಿರುವುದು. Friends, small changes in our lives through these simple activities can make a big change to our future. So come one, come all. Pick out any one activity from the list and do it and share it with your family and friends. Spread the word of our planet's well-being and do your bit in restoring our ecosystem. ಇಲ್ಲ, ಜ್ಞಾನವನ್ನು ಹಂಚುವುದರ ಆನಂದವೇ ಬೇರೆ. ಅದರಲ್ಲೂ ಪರಿಸರವನ್ನು ಸುವ್ಯವಸ್ಥಿತವಾಗಿಸಲು ಯೋಜನೆ ರೂಪಿಸುವುದು ಒಂದು ಕೊಡುಗೆಯೇ ಸರಿ. ಮುಂದಿನ ಕಾರ್ಯಕ್ರಮ ಏನು? Well, Karthik, the second program is also very interesting. To introduce that, we have our friends Anvita and Chirantan with us. ನಮಸ್ಕಾರ ಮಿತ್ರರೇ, ನಾನು ಅನ್ವಿತಾ ಆರ್. ಡ್ಯಾಫಡಿಲ್ಸ್ ಫೌಂಡೇಶನ್ ಫಾರ್ ಲರ್ನಿಂಗ್ ಶಾಲೆಯ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. Namaste, I am Chirantan, a grade 10 student from DFL. ಹೌದು ಸ್ನೇಹಿತರೆ, ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಿಮಗಾಗಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೊತ್ತು ತಂದಿದ್ದಾರೆ. ಬನ್ನಿ, ನೀವು ನಮ್ಮೊಂದಿಗೆ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಆನಂದಿಸಿ. Namaste all, my name is Aprajita. I am from Daffodils Foundation for Learning. I am studying in grade 6C. Today I will be singing one of the Krishna Namavali. Govinda Madhava Gopala Keshava Govinda Madhava Gopala Keshava Jayananda Mukunda Navanita Chora Radhe Govinda Jayananda Mukunda Navanita Chora Radhe Govinda Giridhari Giridhari Jaya Radhe Govinda Giridhari Giridhari Jaya Radhe Govinda Ganeshama Shama 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 Radhe Govinda Ganeshama Shama 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 Radhe Govinda Radhe Govinda Radhe Govinda Radhe Govinda Radhe Govinda Radhe Govinda Govinda Jai Radhe Govinda Radhe Govinda Radhe Govinda Govinda Radhe Govinda 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 Madhava Gopala Keshava Jayananda Mukunda Navanita Chora Radhe Govinda Jayananda Mukunda Navanita Chora Radhe Govinda Radhe Govinda Radhe Govinda. Thank you. Namaste everyone, my name is Dhruva Acharya. I am studying in class 10 in section C. So today I am going to play Sojukada Suji Mallige sung by Ananya Bhatt. It's a folk song on my keyboard. Please do hear it and enjoy.
ನಾನು 2ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿ. ನಾನು ಏಕಾಭಿನಯ ಪಾತ್ರ ಮಾಡುತ್ತಿದ್ದೇನೆ. ಕುರುಕ್ಷೇತ್ರ ಯುದ್ಧ ನಂತರ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದರು. ಯಾಗದ ಶವ್ ಮಣಿಪುರ ರಾಜ್ಯವನ್ನು ಪ್ರವೇಶಿಸಿದಾಗ ಅರ್ಜುನನು ಬಬ್ರವಾಹನನ್ನು ಎದುರಿಸಬೇಕಾಯಿತು. ಆಗಿನ ಬಬ್ರಾಣ ಮತ್ತು ಅರ್ಜುನನ ನಡೆಯುವ ಸನ್ನಿವೇಶ ಇದು. ಇಲ್ಲಿದ್ದ ಬಬ್ರಾಣ ಮತ್ತು ಇಲ್ಲಿದ್ದ ಅರ್ಜುನ. ಈಗ ಬರೋಣ ಮಾತು. ಪಾರ್ಥ, ಕುರುಕ್ಷೇತ್ರದಲ್ಲಿ ನಿನ್ನ ಹುಸಿ ಪರಾಕ್ರಮವು ಯಾರಿಗೆ ಗೊತ್ತಿಲ್ಲ. ಸೂರ್ಯಪುತ್ರ ಕರ್ಣ, ಪಿತಾಮಹ ಭೀಷ್ಮ ಮತ್ತು ಗುರು ದ್ರೋಣರಂತ ಅತಿರಥ ಮಾತನ್ನು ಕಪಾಳದಿಂದ ಗೆದ್ದ ನಿನ್ನ ಪರಾಕ್ರಮವು ಬಲ್ಲದವರಾರು? ಇದಕ್ಕೆಲ್ಲ ಕಾರಣದ ಶ್ರೀಕೃಷ್ಣ ಪರಮಾತ್ಮನ ಬಿಟ್ಟು ಸಮರಕ್ಕೆ ಬಂದ ನೀನು ತೃಣಕ್ಕೆ ಸಮಾನ. ಕರ್ಣನು ನಿಶಸ್ತ್ರನಾಗಿದ್ದಾಗ ಕರ್ಣೆಲ್ಲದೆ ಧರ್ಮರಥಗೊಂಡಿದ್ದು ಜಗತ್ತಿಗೆ ಗೊತ್ತಿಲ್ಲವೇ? ಭೀಷ್ಮ ಪಿತವರನ್ನು ಕೊಲ್ಲಲಾಗದೆ ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಕೊಂದೆ. ಹೋಗಲೇ ಶಿಖಂಡಿ. ಕೆಲವೋ ಮದಾಂಧ ಅವೇಗದಿಂದ ಬಾಯಿಗೆ ಬಂತ ನಡೆಯಬೇಡೋ ಮೂಢ. ಈ ಪಾರ್ಥನೆಂದರೆ ಆರು ತಿಳಿದಿರುವೆ. ಪಶುವನ್ನು ಸಾಲಿಸಿ ಪಾಶುಪದಸ್ತು ಬಿಡಿದ ಪರಾಕ್ರಮಿ. ಯಾರಿಬ್ಬರೋ ಅಲ್ಪರನ್ನು ಸೋಲಿಸಿ ನೀನೆ ಪರಾಕ್ರಮೆಂದು ಕರೆಸಬೇಡ. ಅಡಿಗೆ ಶಿಖಂಡಿಡಬೇಡೋ ಮೂಢ. ಈ ಪಾತ್ರವನ್ನು ಯುದ್ಧದಲ್ಲಿ ಗೆಲುಕಿ ಜೀವನದ ಹೃದಯದಲ್ಲೇ ಇಲ್ಲ. ಈ ನನ್ನ ಗಾಂಧಿ ರಸದಿಂದ ನಿನ್ನ ಸಂರಕ್ಷಣೆ ಮಾಡಿ ಯಮಪುರಿ ಕಟ್ಟುತ್ತೇನೆ. ಈಗ ಸಾಲು ಸಿದ್ಧರಾಗು. ಥ್ಯಾಂಕ್ ಯು. Good morning everyone. My name is Bhuvika. I'm from 4th TFL. Today I'm going to play Sri Gananatha in Veenu. Namaste, I am Lakshmita Sajo. I am studying in grade 3C section. I am going to present few yoga asanas. Ardha Matsyendrasana. Bharadwajasana. Upavishta Konasana.
ಧನುರಾಸನ, ರಾಜಕಪೋತಾಸನ, ಕೌಂಡಿನ್ಯಾಸನ, ಭುಜಪೀಡಾಸನ, ಚಕ್ರಾಸನ, ಯೋಗ ನಿದ್ರಾಸನ, ಹನುಮಾನಾಸನ, ಅರ್ಧ ಮತ್ಸ್ಯೇಂದ್ರಾಸನ ಪ್ರಕಾರ. Namaste, my name is Samanyuta and I am from class 10B from Daffodils Foundation for Learning. Today, and with the blessings of my Guru Shri Kiran Subramaniam and Srimati Sandhya Kiran Vidushi Shivrandini Satish, I will be performing Sri Rama Saraswati. Sri Rama Saraswati Sevitam Shri Lalitam Tvam Bhavayeham. Shri Rama Saraswati Sevitam Shri Rama Saraswati Sevitam Shri Lalitam Tvam Bhavayeham. Shri Rama Saraswati Sevitam Shri Lalitam Tvam Bhavayeham. Shri Rama Saraswati Sevitam Shri Lalitam Tvam Bhavayeham. Shri Rama Saraswati Sevitam Tarasadrishana Samani Virajita Sampakari Sevita Tarasadrishana Samani Virajita Sampakari Sevita Tarasadrishana Samani Virajita Sampakari Sevita Tara Mantrinyadi Parivruta Tara Mantrinyadi Parivruta Sira Guru Muga Vinatam Shimayutam Tara Mantrinyadi Parivruta Sira Guru Muga Vinatam Shimayutam Sari Samada Pama Gama Padani Nisa 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 Sari Samada Pama Gama Padani Nisa 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 Sapa Magariga Sani Dapa Nirisa Nidari Nidapa Mapani Dapara Sapa Magariga Sani Dapa Nirisa Nidari Nidapa Mapani Dapara Gama Pani Dapada Madani Dari Nita Gama Pama Gama Dapa Pamara Gama Pani Dapada Madani Dari Nita Gama Pama Gama Dapa Pamara Gare Magaga Pama Mani Dada Tani Dari Tani Dari Dapa Pama Gare Shri Rama Saraswati Sevitam Shri Lalitam Bhavayeham. Shri Rama Saraswati
is Pratik. I am studying in 10th standard in Daffodils Foundation for Learning. I am going to present a tabla cover for a medley of 2 songs. ಏನಾಗಲಿ ಮುಂದೆ ಸಾಗುನಿ ಸಿಗಲು ಬಾಳಲಿ ಬಯಸುತ್ತಿಲ್ಲ ಸಿಗಲು ಬಾಳಲಿ Amazing performances, weren't they? Hope you liked them as much as I did. Dear all, come and join hands in sharing the steps to restore the ecosystem. Do well all you do. Jai Hind. ಬನ್ನಿ ಪರಿಸರ ರಕ್ಷಣೆಯ ವಿಧಾನಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋಣ. ನಮ್ಮ ಈ ಪ್ರಯತ್ನ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಜನಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ಕಾರ್ಯದರ್ಶಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ರಾಮ್ ಭಟ್, ನೀವು ಮಾಡಿರುವ ಏಕ ಅಭಿನಯದ ಪಾತ್ರವನ್ನು ನನಗೆ ತುಂಬ ಇಷ್ಟವಾಗಿತ್ತು. ನಾನು ಮಾಡಬೇಕಂತ ಇಷ್ಟಪಡುತ್ತೇನೆ. ನಮಸ್ಕಾರ, ಶ್ರೀಧರ್ ಶರ್ಮಾ. ನಮ್ಮ ಟೆರೆಸ್ ಮೇಲೆ ವೇಸ್ಟ್ ಪ್ಲಾಸ್ಟಿಕ್ನ ರಿಸೈಕಲ್ ಮಾಡಿ ಪ್ಲಾಂಟ್ಸ್ನ ಬೆಳೆಸೋದು ನನಗೆ ಇಷ್ಟ ಆಯಿತು. ನಾನು ಆ ಥರ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಕಾರ್ತಿಕ್, ನೀವು ನಿಮ್ಮ ಬಗ್ಗೆ ಮತ್ತು ನಿಮ್ಮ DFL ಶಾಲೆಯ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು ನನಗೆ ತುಂಬ ಇಷ್ಟವಾಯಿತು ಮತ್ತು ನಿಮ್ಮ ಮನೆಯ ಮೇಲೆ ಗಿಡಗಳನ್ನು ಬೆಳೆಸುವುದು ನನಗೆ ಇಷ್ಟವಾಯಿತು. ನಾನು ನಮ್ಮ ಆಶ್ರಮದ ಮುಂದೆ ಗಿಡಗಳನ್ನು ಬೆಳೆಸಲು ಸಾಧ್ಯವಾದರೆ ನಾನು ಬೆಳೆಸಿಕೊಂಡು. ನಮಸ್ತೆ, ಧ್ರುವ ಅವರು ಪಿಯಾನೋ ಬಾರಿಸೋದನ್ನು ನೋಡಿದ್ದೇನೆ. ನಾನು ಅದೇ ಥರ ಬಾರಿಸಬೇಕೆಂದು ಅನಿಸುತ್ತೆ.